ಹೆಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ವೆಲ್ಕಮ್ ಟು ಮೈ ಚಾನಲ್ ಆರ್ಯವಂಶಿ ಪೂಜಾ ಟ್ಯಾರೋ. ಸೊ ಇವತ್ತು ನಾನು ಒಂಥರ ಚಾಲೆಂಜ್ ಅಂತಲೇ ಅನ್ಕೊಬೋದು. ನೀವು ರೀಡಿಂಗೇ ಮಾಡ್ತೀನಿ, ಓಕೆ. ಬಟ್ ನಾನು ಇವತ್ತಿರೋ ಇಷ್ಟೂ ಕಾರ್ಡ್ಸ್ 78 ಕಾರ್ಡ್ಸ್ ಕೂಡ ನಾನು ಇವತ್ತು ಯೂಸ್ ಮಾಡ್ತೀನಿ ನಿಮಗೆ, ಓಕೆ. ಸೊ ಬನ್ನಿ ನೋಡೋಣ. ಇಷ್ಟೊಂದು ಕಾರ್ಡ್ಸ್ ಪ್ರಾಬಬಲಿ ಯೂಟ್ಯೂಬಲ್ಲಿ ಯಾರೂ ಮಾಡಿರೋಲ್ಲ. ನೋ ಟ್ಯಾರೋ ರೀಡರ್, ಪ್ರಾಮಿಸ್, ನೋ ಟ್ಯಾರೋ ರೀಡರ್ ವುಡ್ ಹ್ಯಾವ್ ರೆಡ್ ಆಲ್ 78 ಕಾರ್ಡ್ಸ್ ನಿಮಗೆ ಅಂತ. ಸೊ ನಾನು ಮಾಡ್ತೀನಿ, ಓಕೆ. ಲೆಟ್ ಸ್ಟಾರ್ಟ್. ಥ್ಯಾಂಕ್ ಯು ಸೊ ಮಚ್. ಇಟ್ಸ್ ಎಕ್ಸೈಟಿಂಗ್ ಮತ್ತು ಸ್ವಲ್ಪ ಭಯನೂ ಆಗ್ತಾಯಿದೆ. ಓಕೆ, ಸ್ಪೆಸಿಫಿಕ್ ಟಾಪಿಕ್ ಅಂತಿಲ್ಲ. ಏನು ಮೆಸೇಜ್ ಬರುತ್ತೋ ನಾನು ನಿಮ್ಗೆ ಅದು ಹೇಳ್ತೀನಿ, ಓಕೆನಾ. ಥ್ಯಾಂಕ್ ಯು ಸೊ ಮಚ್. ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ. ಆದಷ್ಟು ರಿಸೀವ್ ಮೋಡ್ನಲ್ಲಿರಿ, ಓಕೆ. ರೆಸಿಸ್ಟ್ ಮಾಡಬೇಡಿ, ಓಕೆ. ಆಲ್ವೇಸ್ ಈ ಬ್ಲೆಸ್ಸಿಂಗ್ನ ನೀವು ಸದಾ ನೆಕ್ಸ್ಟ್ ಏನಕ್ಕೆ ಇನ್ವೆಸ್ಟ್ ಮಾಡ್ಬೋದು ಒಳ್ಳೆಯದಕ್ಕೆ ಅಂತ ಯೋಚನೆ ಮಾಡಿ. ಆ್ಯಂಡ್ ಇದು ನಿಮ್ಮ ಆಫರಿಂಗ್, ಬೇರೆಯವ್ರಿಗೆ ನೀವೇನು ಆಫರ್ ಮಾಡೋಕ್ಕಾಗುತ್ತೆ ಅದ್ರ ಬಗ್ಗೆಯೂ ಸ್ವಲ್ಪ ನೀವು ನೋಡ್ಕೊಬೇಕು. ಪ್ಲಸ್ ನಿಮ್ಮ ಹಾರ್ಟ್ ಚಕ್ರ ಕೂಡ ನೀವು ಗಮನ ಇಟ್ಟು ನೋಡ್ಕೊಬೇಕಾಗುತ್ತೆ. ನಿಮ್ಮ ಇಂಟ್ಯೂಷನ್ನೇ ಎಲ್ಲನೂ ಆಗಲ್ಲ, ಓಕೆ. ಮೆಟೀರಿಯಲ್ ಲೈಫ್ ಈಸ್ ನಾಟ್ ಎವ್ರಿಥಿಂಗ್. ಆಮೇಲೆ ಸ್ವಲ್ಪ ಚಾಲೆಂಜಸ್ ಅಂತ ಬರುತ್ತೆ. ಯಾವುದಾದ್ರೂ ಗುರು ಅಥವಾ ಯಾರಾದರೂ ನಿಮ್ಗೆ ಅಡ್ವೈಸ್ ಕೊಡೋ ಅಂಥವ್ರು ಇದ್ದರೆ ದಯವಿಟ್ಟು ಹೋಗಿ ಅಡ್ವೈಸ್ ತೊಗೊಳ್ಳಿ. ಅಡ್ವೈಸ್ ತೊಗೊಳ್ಳಿ. ಆ್ಯಂಡ್ ಆಲ್ವೇಸ್ ರಿಮೆಂಬರ್, ಮೇಲಿರೋನೊಬ್ಬ ಅಂತ ನೋಡ್ತಾ ಇರ್ತಾರೆ, ಓಕೆ. ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೆಜ್ಜೆ ಇಡಿ. ಪಟ್ಟು ಈ ಕಲಿಬೇಕು, ಬೇಗ ಮುಗಿಸ್ಬೇಕು, ಬೇರೆಯವ್ರಿಗೆ ಆಫರ್ ಮಾಡಬೇಕು ಅನ್ನೋ ಆ ಎನರ್ಜಿನಲ್ಲಿ ಇದ್ಬಿಟ್ಟು ಇದನ್ನು ನೀವು ಒಂದು ಹೆಜ್ಜೆ ತಪ್ಪಿ ಇನ್ನೊಂದು ಹೆಜ್ಜೆ ಇಡೋದನ್ನು ಮಾಡೋಕ್ಕೆ ಹೋಗಬೇಡಿ, ಓಕೆ. ಅದೇ ಕಾರ್ಡು ನೈಟ್ ಆಫ್ ಸ್ವೋರ್ಡ್ಸ್. ನೋ ರ್ಯಾಪಿಡ್ ಡಿಸಿಷನ್. ಸ್ವಲ್ಪ ಗ್ರೌಂಡಿಂಗ್ ಆಗಿರಿ. ಜಸ್ಟಿಸ್. ನೀವು ಏನೇ ಕಷ್ಟಪಡ್ತಾಯಿದ್ರು ನಿಮಗೆ ನ್ಯಾಯ ಸಿಗುತ್ತೆ, ಓಕೆ. ಆಮೇಲೆ ನೀವು ಕಷ್ಟದಲ್ಲಿದ್ದರೆ ನಿಮ್ಮ ಪಾಸ್ಟ್ ಲೈಫ್ ಕರ್ಮ ಆಗಿರುತ್ತೆ. ಸ್ವಲ್ಪ ಕಾಮಾಗಿರಿ. ಆ್ಯಂಡ್ ಪಾಸ್ಟ್ ಲೈಫ್ ಕರ್ಮನ ಚುಕ್ತ ಮಾಡ್ಕೊಳ್ಳೋದು ಹೆಂಗೆ ಅಂತ ಇದ್ದರೆ ಅದು ಏನೂ ಮಾಡೋಕ್ಕಾಗೋದಿಲ್ಲ. ಅದು ಪ್ರೋಸೆಸ್ಸು, ಕರ್ಮದು ಪ್ರೋಸೆಸ್. ಅದು ನಿಮ್ಮಿಂದ ಯಾವ ಜನ್ಮದ ಕರ್ಮನೋ ಇದೆಯೋ ಅದರದ್ದು ಫುಲ್ ಪ್ರೋಸೆಸ್ ತೊಗೊಂಡ್ಬಿಟ್ಟೆ ಅದು ಕರ್ಮ ಅಂತ ಇದು ಎಂಡ್ ಆಗೋದು. ಬಟ್ ಐ ಡೂ ಸಿ ಜಸ್ಟಿಸ್. ಹೈರೋಫೆಂಟ್ ಆ್ಯಂಡ್ ಜಸ್ಟಿಸ್ ಪ್ರಕಾರ ಈ ಎರಡು ಕಾರ್ ಕಂಪೇರ್ ಮಾಡಿದ್ರೆ ಐ ಡೆಫಿನೆಟ್ಲಿ ಸಿ ನೀವೇನೇ ಕಷ್ಟಪಡ್ತಾಯಿದ್ರು ನಿಮಗೆ ಜಸ್ಟಿಸ್ ಅನ್ನೋದು, ನಿಮಗೆ ನ್ಯಾಯ ಸಿಗುತ್ತೆ. ಆ್ಯಂಡ್ ಈ ಎರಡು ದೇವತೆಗಳಿಂದ ಯಾರು ಎಸ್ಪೆಷಲಿ ಈ ತಾಯಿಯಿಂದ ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ದೊಡ್ಡವ್ರ ಹತ್ರ ಹೋಗಿ ಸಲಹೆ ತೊಗೊಂಡು ನಂತರ ಹೆಜ್ಜೆ ಮುಂದೆ ಇಡಿ. ವಿಕ್ಟ್ರಿ ವಿಲ್ ಬಿ ಯೋರ್ಸ್. ಬಟ್ ಯಾವಾಗಲೂ ಸದಾ ಜ್ಞಾಪಕ ಇಟ್ಕೊಂಡಿರಿ, ಬಂದಿದ್ದ ದಾರಿ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಟವರ್ ಮೂಮೆಂಟ್, ಸ್ಪಿರಿಚುವಲ್ ಕ್ಲೆನ್ಸಿಂಗ್ ಅನ್ನೋದು ಅವಾಗ ನಿಮ್ಮ ಲೈಫಲ್ಲಿ ಆಗ್ತಾ ಇರುತ್ತೆ. ಬಿಕಾಸ್ ನೀವು ತುಂಬ ಲೆಸನ್ಸ್ ಇದೆ ಕಲಿಯೋಕ್ಕೆ ಅಂತ. ಸೊ ಡಿಸ್ಟ್ರಾಕ್ಷನ್ಸ್ ತುಂಬ ಬರುತ್ತೆ. ಬಟ್ ಆದಷ್ಟು ನೀವು ಟ್ರೈ ಮಾಡಿ ನಿಮ್ಮ ಗ್ರೌಂಡಿಂಗಲ್ಲಿ ನೀವು ನಿಂತು ಮತ್ತೆ ಮೇಲೆ ಬರಬೇಕು ಅಂತ. ಆ್ಯಂಡ್ ವಿತ್ 7 ಆಫ್ ವಾಂಡ್ಸ್ ಐ ಡೂ ಸಿ ನೀವು ತುಂಬ ಡಿಫೆನ್ಸಿವ್ ಆಗಿಬಿಡ್ತೀರಾ. ನೀವು ಈ ಎನರ್ಜಿಗೆ ಹೋದಾಗ ತುಂಬ ಡಿಫೆನ್ಸಿವ್ ಆಗಿಬಿಡ್ತೀರಾ. ಸೊ ಸ್ವಲ್ಪ ಕಾಮಾಗಿರಿ, ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರಿ. ಕನ್ಸಿಸ್ಟೆನ್ಸಿ ಅಂದ್ಕೊಳ್ಳೋದು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡೋಗಿ ಹಾರ್ಟ್ ಚಕ್ರ ಅನ್ನೋದು ಹೀಲ್ ಮಾಡ್ಕೊತಾ ಬನ್ನಿ. ಎಲ್ಲ ಆಪರ್ಚುನಿಟೀಸಿಗೆ ಬರೋದನ್ನು ನೀವು ಬೇಡ ಅನ್ನೋದು ಜಾಗ್ರೆ ಸ್ವಲ್ಪ ಪಾಸ್ ತೊಗೊಳ್ಳಿ, ಸ್ವಲ್ಪ ಟೈಮ್ ತೊಗೊಳ್ಳಿ. ಆಮೇಲೆ ಯೋಚನೆ ಮಾಡಿ ನಂತರ ಅದಕ್ಕೆ ತೊಗೊಬೇಕಾ ಬೇಡವಾ ಅಂತ ಮಾಡಿ. ಬಿಕಾಸ್ ನಿಮಗೆ ಬರೋ ಎಲ್ಲ ಆಪರ್ಚುನಿಟಿ ನಿಮಗೆ ಕೆಟ್ಟದಾಗಬೇಕು ಅಂತಲೇ ಇರಲ್ಲ, ಓಕೆ. ಕೆಲವು ವಿತ್ ಅಬಂಡೆನ್ಸ್ ಬ್ಲೆಸ್ಸಿಂಗ್ ಸಮೇತ ಬರುತ್ತೆ. ಸೊ ದಯವಿಟ್ಟು ಯೋಚನೆ ಮಾಡಿ ನೀವು ಡಿಸಿಷನ್ ತೊಗೊಳ್ಳಿ. 8 ಆಫ್ ವಾಂಡ್ಸ್. ತುಂಬ ಆಪರ್ಚುನಿಟೀಸ್ ಬರ್ತಿದೆ, ಯೋಚನೆ ಮಾಡಿ ತೊಗೊಳ್ಳಿ ಉತ್ತರ. ಯಾಕಂದರೆ ನಿಮ್ಮ ಸುತ್ತಮುತ್ತ ಕೆಲವರು ಇದ್ದಾರೆ ಕೂಡ, ನಿಮ್ಮ ಜೊತೆಗೆ ಇದ್ದು, ನಿಮ್ಮ ಫ್ರೆಂಡ್ಸ್ನಲ್ಲೇ ಇದ್ದು, ನಿಮ್ಮ ಫ್ರೆಂಡ್ಸ್ಗೂ ಬೆಸ್ಟ್ ಫ್ರೆಂಡ್ಸ್ ಆಗಿ ಇದ್ದರೂ ಕೂಡ ಸ್ವಲ್ಪ ಕನ್ನಿಂಗ್ ಬುದ್ಧಿ, ಸ್ವಲ್ಪ ನಿಮ್ಮ ಮುಂದೆ ಒಂಥರ ನಿಮ್ಮ ಹಿಂದೆ ಒಂಥರ ಇರೋವಂಥ ಜನ ಕೂಡ ಇದ್ದಾರೆ. ಸೊ ಸೆಲೆಬ್ರೇಷನ್ ಮಾಡೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಆ್ಯಂಡ್ ಬಿಕಾಸ್ ಆಫ್ ಈ ಥರ ಜನರಿಂದ ನೀವು ಒಂದೊಂದು ಲ್ಯಾಕ್ ಮೆಂಟಾಲಿಟಿಗೆ ಹೊಟ್ಟೋಗ್ಬಿಡ್ತೀರಾ. ಅದು ಅವ್ರಿಗೆ ಒಳ್ಳೇದಾಯಿತು, ನನಗೆಲ್ಲಾಗುತ್ತೆ, ಎಲ್ಲ ನಿಮ್ಮಲ್ಲಿ ನೀವೇ ಸ್ವಲ್ಪ ತಪ್ಪು, ನನ್ನದೇ ತಪ್ಪೇನೋ, ನನ್ನ ಕೈ ಸಿಗಲ್ಲೇನೋ, ನನಗೆ ಮಾಡೋಕ್ಕಾಗಲ್ವೇನೋ, ಆ ಥರ ಒಂದು ರೀತಿಯಲ್ಲಿ ನನಗೆ ಎಲ್ಲಿ ಸಕ್ಸಸ್ ಸಿಗುತ್ತೆ, ನನಗೆಲ್ಲ ಆಗುತ್ತೆ, ಒಂಥರ ಆ ಸ್ಟೇಜಿಗೆ ಹೊಟ್ಟೋಗ್ತೀರಾ. ಸೊ ದಯವಿಟ್ಟು ಇದರಿಂದ ಆಚೆ ಬನ್ನಿ, ಓಕೆ. ಸೊ ಇಂಥ ಸಂಗತಿಗಳಿಗೆ ಜೊತೆಗೆ ಸೇರೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಸುಖ ಹಂಚ್ಕೊಳ್ಳೋ ಮುಂಚೆ, ನಿಮ್ಮ ಸಕ್ಸಸ್ ಸ್ಟೋರಿ ಹಂಚ್ಕೊಳ್ಳೋ ಮುಂಚೆ ನೀವು ಕಂಪ್ಲೀಟಾಗಿ ಆ ಪರ್ಸನ್ ಜೆನ್ಯೂನ್ ಅಂತ ತಿಳ್ಕೊಂಡು ಆಮೇಲೆ ನೀವು ಯೋಚನೆ ಮಾಡಿ. ಆಮೇಲೆ ನಿಮ್ಮ ಸಕ್ಸಸ್ ಸ್ಟೋರಿ ಏನೇ ಇದ್ರೂ ಹೇಳಿ. ಬಟ್ ಇನ್ ಅಡ್ವಾನ್ಸ್ ಏನೂ ಹೇಳಬಾರ್ದು ನೀವು ಅಂತ ಹೇಳ್ತಾ ಇದ್ದಾರೆ. ಗುಂಪಾಗಿ, ಓಕೆ. ಫ್ರೆಂಡ್ಸ್ ಮಧ್ಯೆ ಹೇಳಿದ್ದೀನಿ, ತುಂಬ ಕ್ಲೋಸ್ ರಿಲೇಟಿವ್ಸ್ ಹೇಳಿದ್ದೀನಿ, ಆ ಥರ ಹೇಳಬಾರ್ದು ಅಂತ. ಬಿಕಾಸ್ ದೃಷ್ಟಿ ಬೀಳೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. 6 ಆಫ್ ಪೆಂಟಿಕಲ್ಸ್ ಐ ಡೂ ಸಿ. ನಿಮಗೆ ಹಣಕಾಸಿಂದು ಕೂಡ ಟೈಮ್ ಚೇಂಜ್ ಆಗುತ್ತೆ. ಟೈಮ್ ಚೇಂಜ್ ಅಂತ ಕೇಳಿಸ್ತು. ಸೊ ದುಡ್ಡು ವಿಷಯದಲ್ಲಿ ನಿಮ್ಮ ಟೈಮ್ ಚೇಂಜ್ ಆಗುತ್ತೆ, ಒಳ್ಳೆ ರೀತಿಯಾಗಿ ಟೈಮ್ ಚೇಂಜ್ ಆಗುತ್ತೆ. ಈ ಟೈಮ್ ಚೇಂಜ್ ಆಗಬೇಕಂದ್ರೆ ಫಸ್ಟು ನೀವು ಒಂದು ನಂಬಿಕೆ ತರಬೇಕು ದಟ್ ನೀವು ದುಡ್ಡು ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿದೆ ಅಂತ.
ನೀವು ಯಾವಾಗ ನಿಮ್ಮ ಮನಸ್ಸಲ್ಲಿ ನೀವು ಈ ಥರ ಒಂದು ಸ್ಟ್ರಾಂಗ್ ಇಂಟ್ಯೂಷನ್ನ ನೀವು ಆ್ಯಡ್ ಮಾಡ್ತೀರೋ ನಿಮ್ಮ ಮನಸ್ಸಲ್ಲಿ, ಅಂದರೆ ನಿಮ್ಮ ಮತ್ತು ದುಡ್ಡು ಸಂಬಂಧ ಸ್ಟ್ರಾಂಗ್ ಇದೆ ಅಂದರೆ ನಿಮ್ಮ ಹತ್ರ ದುಡ್ಡು ಬರುತ್ತೆ, ಇರುತ್ತೆ, ಬಂದ ತಕ್ಷಣ ಹೊಟ್ಟೋಗ್ಬಿಡಲ್ಲ. ಜೇಬಲ್ ತೂತ್ ಅಂತಾರಲ್ಲ, ಆ ಥರ ನಿಮ್ಮ ಹಣ ಜೊತೆ ರಿಲೇಷನ್ಶಿಪ್ ಅಂತ ಹಂಗೆ ಅಂದ್ಕೊಂಬೇಡಿ. ನನ್ನ ಹತ್ರ ದುಡ್ಡು ಬರುತ್ತೆ, ನನ್ನ ಹತ್ರ ನಿಲ್ಲುತ್ತೆ ಅಂತ ಅಂದ್ಕೊಂಡು ಧೈರ್ಯವಾಗಿ ನಿಂತ್ಕೊಳ್ಳಿ. ಸೊ ಇದರಿಂದ ನಿಮಗೆ ಡಿವೈನ್ ಟೈಮಿಂಗ್, ಈ ಒಂದು ಥಾಟಿಂದನೇ ನಿಮಗೆ ದುಡ್ಡು ಬರೋಕ್ಕೆ ಶುರು ಕೂಡ ಆಗುತ್ತೆ. ಓಕೆ, ಆಪರ್ಚುನಿಟೀಸ್ ಬರುತ್ತೆ. ಡೈರೆಕ್ಟಾಗಿ ದುಡ್ಡು ಬರಲ್ಲ ಅಂದ್ರೂ ದುಡ್ಡು ಬರೋಂತಹ ಆಪರ್ಚುನಿಟೀಸ್ ಬರೋಕ್ಕೆ ಶುರು ಆಗುತ್ತೆ. ವೆರಿ ಗುಡ್. ಎಕ್ಸ್ಪ್ಯಾನ್ಷನ್, ಎಸ್, ವರ್ಕ್ ಆಪರ್ಚುನಿಟಿ ನಾನು ಇವಾಗ ತಾನೇ ಹೇಳಿದೆ, ಅದೇ ಕಾರ್ಡಿದ್ದು. ಚಾಲೆಂಜಸ್ ಸಮೇತ ಬರುತ್ತೆ. ಆ್ಯಂಡ್ ಕೆಲವರಿಗೆ ಎಮೋಷ್ನಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತಹ ತುಂಬ ಚಾನ್ಸಸ್ ಕೂಡ ಸಿಗುತ್ತೆ. ಆ್ಯಂಡ್ ಅದಕ್ಕೂ ಒಂದು ಡಿವೈನ್ ಟೈಮಿಂಗ್ ಅಂತ ಇದಕ್ಕೆ ಬಂದೇ ಬರುತ್ತೆ ನಿಮಗೆ. ಓಕೆ, 24 ನಂಬರ್ ನಿಮಗೆ ತುಂಬ ಲಕ್ಕಿ ಇರುತ್ತೆ. 24 ನಂಬರ್ ಜೊತೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗಿ. ಆ್ಯಂಡ್ ಮ್ಯಾಜಿಷಿಯನ್, ಎಸ್, ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ. ಏನಕ್ಕಾದರೂ ಬಿಸ್ನೆಸ್ ಶುರು ಮಾಡಬೇಕು ಅಂತಂದರೆ ದಯವಿಟ್ಟು ಶುರು ಮಾಡಿ. ಎಷ್ಟಿದೆಯೋ ಅಷ್ಟರಲ್ಲೇ ಶುರು ಮಾಡಿ. ತುಂಬ ಇನ್ವೆಸ್ಟ್ಮೆಂಟ್ ಬೇಕು, ಎಲ್ಲ ಇನ್ವೆಸ್ಟ್ಮೆಂಟ್ ಬೇಕು, ನಾನು ಅವಾಗೇ ಶುರು ಮಾಡ್ತೀನಿ, ಅಲ್ಲಿ ತನಕ ಶುರು ಮಾಡಲ್ಲ ಅಂತ ಅಂದ್ಕೊಂಬಿಡಿ. ಎಷ್ಟಿದೆಯೋ ಅಷ್ಟರಲ್ಲೇ ಶುರು ಮಾಡಿಬಿಡಿ, ಎಲ್ಲ ಒಳ್ಳೆಯದಾಗುತ್ತೆ. ಡಿಸ್ಕಷನ್ ಮಾಡೋದು, ಗ್ರೂಪ್ ಡಿಸ್ಕಷನ್ ಮಾಡಿ ಆಮೇಲೆ ಡಿಸಿಷನ್ ತೊಗೊಳ್ಳಿ. ಓಕೆ, ಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಫ್ಯಾಮಿಲಿ ಅಂತ ಬಂತು. ಫ್ಯಾಮಿಲಿ ಅಂತ ಬಂದಾಗ, ಬಿಕಾಸ್ ಇಲ್ಲಿ ಪಿತೃಗಳದ್ದು ಎನರ್ಜಿ ಕೂಡ ಇರೋದ್ರಿಂದ, ಮನೆಯಲ್ಲಿ ನೀವು ಏನೇ ಡಿಸಿಷನ್ ತೊಗೊಬೇಕಾದಾಗೂ ಮನೆಯಲ್ಲಿ ಕೂತ್ಕೊಂಡು ಮಾತಾಡಿ ಆಮೇಲೆ ಫಿಲ್ಟರ್ ಮಾಡಿ ಫೈನಲ್ ಡಿಸಿಷನ್ ನಿಮ್ಮದೇ ಇರಬೇಕು. ನಿಮ್ಮದೇ ಇದ್ದರೆ ಒಳ್ಳೆಯದು. ಬಟ್ ಮನೇಲಿ ಕೂತಿ ಮಾತಾಡಿ ಡಿಸಿಷನ್ ಮಾಡಿ. ಓಕೆ, ಎಲ್ಲದಕ್ಕೂ ನೋ 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 ಅಂತ ಆನ್ಸರ್ ಹೇಳೋದನ್ನು ಬಿಡಿ. ನಂದೇ ನ್ಯಾಯ, ನಂದೇ ಇದು ಅಂತ ಹೇಳೋದನ್ನು ಬಿಡಿ. ಕೂತು ಡಿಸ್ಕಷನ್ ಮಾಡಿ. ಅದರಲ್ಲೂ ಕನ್ಫ್ಯೂಷನ್ ಬಂದರೆ ಯೂನಿವರ್ಸ್ನ ನೀವು ಆನ್ಸರ್ ಕೇಳಿ. ಸಣ್ಣ ಪುಟ್ ಏಂಜಲ್ ನಂಬರ್ ತೋರಿಸಿ ನನಗೆ ಅಂತ ನೀವು ಕೇಳ್ಬೋದು. ಸೊ ಹಾಗಾಗಿ ನಿಮಗೆ ಯೂನಿವರ್ಸ್ ರಿಪ್ಲೈ ಮಾಡೇ ಮಾಡುತ್ತೆ. ಎಸ್, ದ ಲವರ್ಸ್ ಕಾರ್ಡ್. ನಿಮ್ಮ ಪ್ರೀತಿ ಪ್ರೊಟೆಕ್ಟ್, ಕೆಲವ್ರ ಪ್ರೀತಿ ರಿಲೇಷನ್ಶಿಪ್, ಲವ್ ರಿಲೇಷನ್ಶಿಪ್ ಅಥವಾ ಮ್ಯಾರೇಜ್ ಇಸ್ ಪ್ರೊಟೆಕ್ಟೆಡ್, ವಿಚ್ ಇಸ್ ಹ್ಯಾವಿಂಗ್ ಬ್ಯಾಲೆನ್ಸ್ ಇದೆ. ಜೊತೆಗೆ ಕೆಲವ್ರದ್ದು ಲವ್ ರಿಲೇಷನ್ಶಿಪ್ ಅಥವಾ ಮದುವೆ ಆಗಿ ಅನ್ಬ್ಯಾಲೆನ್ಸ್ ಕೂಡ ಇದೆ. ಓಕೆ, ಇಟ್ಸ್ ನಾಟ್ ಬ್ಯಾಲೆನ್ಸ್ಡ್ ಆಲ್ಸೋ, ಬಿಕಾಸ್ ನೀವು ತುಂಬ ಈ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಬ್ಬರು ದೇವ್ರಂತ ಇದ್ದರೆ ಇನ್ನೊಬ್ಬರು ಬರೀ ಲಸ್ಟ್, ಪ್ಯಾಷನ್ ಆ ಥರ ಅಂತ ಒಬ್ಬರಿದ್ದಾರೆ. ಸೊ ಅದು ಸ್ವಲ್ಪ ನೀವು ಡಿಸ್ಟ್ರಾಕ್ಷನ್ಸ್ ಅನ್ನೋದನ್ನು ಕಮ್ಮಿ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಸಂಬಂಧ ಚೆನ್ನಾಗಿರಬೇಕು ಅಂದರೆ. ಪ್ಯಾಷನ್ ಜಾಸ್ತಿ. ಓಕೆ, ಬೆನ್ನಿಗೆ ಚೂರಿ ಹಾಕುವಂಥ ಜನನೂ ಇರ್ತಾರೆ, ದಯವಿಟ್ಟು ಹುಷಾರಾಗಿರಿ. ಬಟ್ ನೀವು ಪ್ರೊಟೆಕ್ಟೆಡ್ ಆಗಿರ್ತೀರ ಸದಾ, ನಿಮಗೆ ರಿಸೋರ್ಸಸ್ ಬರ್ತಾ ಇರುತ್ತೆ, ನೀವು ಸಕ್ಸಸ್ ಆಗ್ತಾ ಇರ್ತೀರ. ನಿಮ್ಮ ಪ್ಯಾಷನ್ ನೀವು ಫಾಲೋ ಮಾಡ್ಕೊಂಡು ಹೋಗಿ, ಬಟ್ ಒಳ್ಳೆ ರೀತಿಲಿ ಫಾಲೋ ಮಾಡಿ. ಈ ಥರ ಬೆನ್ನಿಗೆ ಚೂರಿ ಹಾಕ್ಕೊಂಡು ಫಾಲೋ ಮಾಡೋಕ್ಕೆ ಹೋಗ್ಬಿಡಿ. ನಂಗೆ ಗೊತ್ತು ನೀವು ಹಂಗೆ ಮಾಡಲ್ಲ ಅಂತ, ಬಟ್ ಹೇಳ್ತಾ ಇರೋದೇನಕ್ಕೆ ಅಂದರೆ ನೀವು ನೆನಪಾಗಲಿ ಅಂತ ಅಷ್ಟೇ. ಓಕೆ, ಸೊ ಪ್ಯಾಷನ್ ಫಾಲೋ ಮಾಡಿ. ಈ ಪ್ಯಾಷನ್ನ ನೀವು ಫಾಲೋ ಮಾಡ್ತಾ ನಿಮಗೆಲ್ಲೋ ನಿಮ್ಮದೇ ಒಂದು ಹಿಡನ್ ಕ್ವಾಲಿಟಿ ಆಚೆ ಬರುತ್ತೆ. ಆಕ್ಸೆಪ್ಟೆನ್ಸ್ ಮೋಡ್ನಲ್ಲಿ ಇರಿ. ಓಕೆ, ರೆಸ್ಟ್ ಬೇಕು ಅಂದಾಗ ದಯವಿಟ್ಟು ರೆಸ್ಟ್ ತೊಗೊಳ್ಳಿ. ಹದ್ದು ಮೀರಿ ಜಾಸ್ತಿ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ಸೊ ಒಳ್ಳೆಯದಾಗೇ ಆಗುತ್ತೆ, ಏನು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ವಾವ್, ನೈನ್ ಆಫ್ ಪೆಂಟಿಕಲ್ಸ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸೇಮ್ ಇದೇ ಕಾರ್ಡೆ ಇಲ್ಲಿಗೆ ಸೇಮ್ ಮೆಸೇಜ್ ಅದೇ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಯಾವುದಕ್ಕೂ ಜಾಸ್ತಿ ಹತ್ರ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಆರಾಮಾಗಿರಿ, ಸ್ವಲ್ಪ ಕಾಮಾಗಿರಿ. ಓಕೆ, ನೀವು ಕಷ್ಟಪಡೋದಕ್ಕಿಂತ ಜಾಸ್ತಿ ನೀವು ಕೊಡೋದು, ದಾನ ಧರ್ಮದಲ್ಲಿ ಜಾಸ್ತಿ ನಂಬ್ತೀರಾ, ಒಳ್ಳೆಯದು. ಬಟ್ ಜಾಸ್ತಿ ದಾನ ಮಾಡಬೇಡಿ. ನಿಮ್ಮ ಹತ್ರ ಇದೆ, ದಾನ ಮಾಡಿದ್ರು ನಿಮ್ಮ ಹತ್ರ ಮಿಕ್ಕುತ್ತೆ ಅಂದಾಗ ಮಾತ್ರ ದಾನ ಮಾಡಿ. ಸೊ ಅಬಂಡೆನ್ಸ್ ಇಸ್ ದೇರ್, ಯಸ್, ಫಾರ್ ಶೋರ್. ಜರ್ನಿ, ಟ್ರಾವೆಲ್ ಇದೆ. ಟ್ವಿನ್ ಫ್ಲೇಮ್ ಕನೆಕ್ಷನ್ ಕೂಡ ಇದೆ. ಬಟ್ ಈ ಟ್ವಿನ್ ಫ್ಲೇಮ್ ಅನ್ನೋದು ಈಸಿ ಇರೋದಿಲ್ಲ, ಸ್ವಲ್ಪ ಚಾಲೆಂಜ್ ಜೊತೆಗೆ ಬರುತ್ತೆ. ಬಟ್ ಕರಿಯರಲ್ಲಿ ನೀವು ತುಂಬ ಮುಂದಕ್ಕೆ ಹೋಗ್ತೀರಾ, ಕರಿಯರ್ ವೈಸಲ್ಲಿ ತುಂಬ ಮುಂದಕ್ಕೆ ಹೋಗ್ತೀರಾ. ಬಟ್ ಪ್ರೊವೈಡೆಡ್ ನೀವು ತುಂಬ ಇಂಟೆಲಿಜೆಂಟ್ ಇದ್ದೀರಾ, ಪ್ಲಸ್ ನೀವು ಸ್ವಲ್ಪ ಪ್ಯಾಷನ್ ಆ್ಯಂಡ್ ಪ್ಯೂರಿಟಿ ಎರಡೂ ಇಟ್ಕೊಬೇಕು. ಫೋಕಸ್ ಕರೆಕ್ಟಾಗಿರಬೇಕು, ಬಿಕಾಸ್ ಬ್ಯಾಲೆನ್ಸ್ ಇಲ್ಲಿ ಬಂದಿರೋದ್ರಿಂದ. ಫೋಕಸ್ ಇದ್ದರೆ ಮಾತ್ರ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಆಗೋದು ಕಷ್ಟ ಆಗುತ್ತೆ. ಸೊ ಎಸ್, ಏಸ್ ಆಫ್ ಪೆಂಟಿಕಲ್ ಜೊತೆಗೆ ಹೊಸ ಪೋರ್ಟಲ್ ಓಪನ್ ಆಗುತ್ತೆ. ತುಂಬ ಆಪರ್ಚುನಿಟೀಸ್ ಬರ್ತಿದೆ ನಿಮಗೆ. ವೆರಿ ಗುಡ್, ವೆರಿ ಗುಡ್. ಹ್ಯಾಂಗ್ ಮ್ಯಾನ್ ನೋಡಿ, ನೀವು ಏನೇ ವಿಷಯ ಆಗಲಿ ನೋಡೋ ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡಿ. ಓಕೆ, ನೋಡೋ ಪರ್ಸ್ಪೆಕ್ಟಿವ್ ಏನಿರುತ್ತೋ ಅದನ್ನು ನೋಡೋ ರೀತಿ ಚೇಂಜ್ ಮಾಡಿ. ಸ್ವಲ್ಪ ಅಟ್ಯಾಚ್ಮೆಂಟಲ್ಲಿ ತುಂಬ ಅಟ್ಯಾಚ್ಡ್ ಆಗಿರೋದೇ ನಿಮಗೆ ಆ್ಯಕ್ಚುಲಿ ಸ್ವಲ್ಪ ಡಿಟ್ಯಾಚ್ ಆಗಬೇಕು. ತೀರಾ ಹಚ್ಕೊಂಡಿರೋದ್ರಿಂದ ಸ್ವಲ್ಪ ದೂರ ಆದರೆ ನಿಮಗೆ ಬದುಕು ಸ್ವಲ್ಪ ಈಸಿ ಆಗುತ್ತೆ. ಓಕೆ, ಸೊ ಹಾಗಾಗಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಎಲ್ಲ ನಿಮ್ಮ ಒಳಗಡೆ ಉತ್ತರ, ನೀವು ಆಚೆ ಕಡೆ ಏನು ಹುಡ್ಕೋದು ಬೇಡ. ನೀವು ಯಾವಾಗ ನೀವು ನೋಡೋ ರೀತಿ ಚೇಂಜ್ ಮಾಡ್ಕೊತಿರೋ ಸಮಯ ಸಂದರ್ಭ ಜನರನ್ನ, ಆವಾಗ ನಿಮ್ಗೆ ಅವ್ರದ್ದು ನಿಜವಾದ ರೂಪ ಕಾಣಿಸೋಕ್ಕೆ ಶುರು ಆಗುತ್ತೆ. ಫರ್ಟಿಲಿಟಿ, ಎಸ್, ತಾಯಿ ಆಗಬೇಕು ಅಂತಿದ್ರೆ ಡೆಫಿನೆಟ್ಲಿ ತಾಯಿ ಆಗ್ತೀರಾ ಕೆಲವರು. ಆಮೇಲೆ ಇಲ್ಲೂ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ವಿ ಹ್ಯಾವ್ ದ 3 ಆಫ್ ಸ್ವರ್ಡ್ಸ್. ಕೆಲವರಿಗೆ ಬ್ರೇಕಪ್ ಕೂಡ ಆಗ್ಬೋದು, ರಿಲೇಷನ್ಶಿಪ್ ಬ್ರೇಕಪ್ ಅಂತ ಕೂಡ ಆಗ್ಬೋದು, ಅಥವಾ ಯಾವುದೋ ರೀತಿಯಲ್ಲಿ ಮನಸ್ಸಿಗೆ ತುಂಬ ಬೇಜಾರಂತ ಆಗ್ಬೋದು. ಓಕೆ, ಬೇಜಾರಾಗಿ ನಾನು ಆ ಕೆಲಸ ಬಿಟ್ಟೆ, ಅದೊಂಥರ ಬ್ರೇಕಪ್. ಬೇಜಾರಾಗಿ ನಾನು ಅಲ್ಲಿ ಹೋಗೋದು ಬಿಟ್ಟೆ, ಅದೊಂಥರ ಬ್ರೇಕಪ್. ಬಟ್ ಸ್ಪಿರಿಚುವಲಿ ಇದೊಂಥರ ಎಕ್ಸ್ಪ್ಯಾನ್ಷನ್. ಈ ಸ್ಪಿರಿಚುವಲಾಗಿ ನೋಡೋಕೆ ಹೋದರೆ ಈ ಕಾರ್ಡು ಮತ್ತು ಇದ್ರ ಜೊತೆ ಐ ಡೂ ಸಿ ದಸ್ ನಿಮ್ಮ ಹಾರ್ಟ್ ಆ್ಯಂಡ್ ಮೈಂಡ್ ಎರಡು ಯೂನಿಯನ್ ಆಗಿರುತ್ತೆ. ಇವಾಗೂ ಅಷ್ಟೇ, ನೀವು ತುಂಬ ಹಾರ್ಟ್ ಆ್ಯಂಡ್ ಮೈಂಡ್ ಎರಡು ಯೂನಿಯನ್ ಆಗಿ ಇಟ್ಕೊಂಡು ಕೆಲಸ ಮಾಡಿ. ಬರ್ಡನ್ ಜಾಸ್ತಿ ಅಂತ ಅನಿಸಲ್ಲ, ಬಿಕಾಸ್ ಇದು ಎಂಡಿಂಗ್. ಓಕೆ, ಎಂಡ್ ಆಗ್ತಾ ಬಂತು. ನಿಮ್ಗೆ ಏನೇ ಕಷ್ಟ ಇದ್ದರೂ, ಏನೇ ವರ್ಕ್ ರಿಲೇಟೆಡಲ್ಲಿ ಎಷ್ಟೇ ನಿಮಗೆ ಒಂದು
ಎಷ್ಟೇ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಇದ್ರೂ ಎಲ್ಲ ನಾನು ಮಾಡ್ತೀನಿ ಅಂತ ನೀವು ತೊಗೊತಾ ಇದ್ರಿ, ನೀವು ಒಳ್ಳೆ ರೀತಿಲಿ ತೊಗೊತಿದ್ರಿ. ಬಟ್ ಬೇರೆಯವ್ರು ನಿಮ್ಮನ್ನು ಆಸೆ ಜಾಸ್ತಿ, ಎಲ್ಲ ಅವ್ರಿಗೆ ಬೇಕಂತೆ ನೋಡಿ, ಎಲ್ಲ ಅವ್ರಿಗೆ ಬೇಕಂತೆ ಅಂತ ನೋಡೋರು. ಬಟ್ ಅದು ತಪ್ಪು ಅಭಿಪ್ರಾಯ ಏನು ಅಂತ ಅವ್ರಿಗೆ ಗೊತ್ತಾಗೋಂಥ ಸಮಯ ಬಂತು. ಸ್ವಲ್ಪ ದಿವಸ ತಡ್ಕೊಳ್ಳಿ, ಮಿಕ್ಕಿದೆಲ್ಲ ಸರಿ ಹೋಗುತ್ತೆ. ಬಟ್ ಕೆಲವ್ರಿಗೆ ಎಲ್ಲನೂ ನೀವೇ ಹ್ಯಾಂಡಲ್ ಮಾಡೋ ಬದಲು ಸ್ವಲ್ಪ ಬೇರೆ ಬೇರೆಯವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ. ಎಸ್, ಅಫ್ಕೋರ್ಸ್ ಬ್ಲಡ್ ಲೈನ್ ಹೀಲಿಂಗ್ ನಡೀತಿದೆ ನಿಮಗೆ ಕೆಲವ್ರಿಗೆ. ಆ್ಯಂಡ್ ಕೆಲವ್ರಿಗೆ ಇದು ಒಂದು ಗ್ರೀನ್ ಸಿಗ್ನಲ್ ಅಂತ ಆಗ್ಬೋದು. ನೀವೇನಾದರೂ ಪ್ರಶ್ನೆ ಇದ್ದರೆ ಮೈಂಡಲ್ಲಿ ನಾನು ಮಾಡಲೇಬೇಡವಾ, ಹೋಗಲೇಬೇಡವಾ, ಕೇಳಲೇಬೇಡವಾ ಅಂತಿದ್ದೆ, ದಯವಿಟ್ಟು ಇದು ಎಸ್ ಕಾರ್ಡ್. ಓಕೆ, 100% ಪ್ಲೀಸ್ ಹೋಗಿ ಮಾಡಿ, ನಿಮ್ಮ ಬ್ಲಡ್ ಲೈನ್ ಹೀಲ್ ಆಗುತ್ತೆ. ಸೊ ಎಸ್, ಈ ಕಷ್ಟದ ಜೊತೆಗೆ ನಿಮ್ಮ ಬ್ಲಡ್ ಲೈನ್ ಕೂಡ ಹೀಲ್ ಆಗುತ್ತೆ. ಬ್ಲಡ್ ಲೈನ್ ಜನ್ರೇಷನಲ್ ಹೀಲಿಂಗ್ ಕೂಡ ನಿಮ್ಮ ಕೈನಲ್ಲಿದೆ. ವೆರಿ ಗುಡ್. ಆ್ಯಂಡ್ ಫೇಸ್ ಯೋರ್ ಶ್ಯಾಡೋಸ್. ಓಕೆ, ಡೆವಿಲ್ ಎನರ್ಜಿಗೆ ಬೀಳಕ್ಕೆ ಹೋಗ್ಬಿಡಿ. ಅಗೇನ್ ಟಾಕ್ಸಿಕ್ ಲವ್, ನಾನು ಮುಂಚೆನೂ ಹೇಳಿದೆ, ಟಾಕ್ಸಿಕ್ ಲವ್ ರಿಲೇಷನ್ಶಿಪ್ ಇದು. ಸಪ್ರೇಷನ್ ಬಿಟ್ವೀನ್ ಫ್ಯಾಮಿಲಿ ಆಗುತ್ತೆ. ಸೊ ನೀವು ಎಲ್ಲಾದರೂ ನೀವು ಟ್ರಾವೆಲ್ ಮಾಡ್ಬೋದು. ಟ್ರಾವೆಲ್ ಮಾಡಬೇಕಾದಾಗ ಬ್ಯಾಗೇಜ್ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ಓಕೆ, ನೋ ಬ್ಯಾಗೇಜ್. ಪಾಸ್ಟಲ್ಲಿ ಏನಾಯಿತು ಅದನ್ನೆಲ್ಲ ಬಿಟ್ಬಿಟ್ಟು ಮುಂದೆ ಹೋಗಿ ಕಾನ್ಷಿಯಸ್ ಮೈಂಡ್ನ ಕ್ಲಿಯರಾಗಿ ಇಟ್ಕೊಳ್ಳಿ. ಸಬ್ ಕಾನ್ಷಿಯಸ್ ಮೈಂಡ್ನ ಇನ್ನೂ ಜಾಸ್ತಿ ಕ್ಲಿಯರಾಗಿ ಇಟ್ಕೊಳ್ಳಿ. ಆದಷ್ಟು ನಿಮ್ಮ ಇಂಟ್ಯೂಷನ್ ಜೊತೆಗೆ ನೀವು ಜಾಯ್ನ್ ಆಗೋದನ್ನು ನೋಡಿ. ತುಂಬ ನಿಮ್ಮಲ್ಲಿರುವಂತಹ ಒಂದು ಹಿಡನ್ ಕ್ವಾಲಿಟೀಸ್ ಎಲ್ಲ ಆಚೆ ಬರುತ್ತೆ. ನಿಮ್ಮ ಪ್ಯಾಷನ್ನ ನೀವು ಫಾಲೋ ಮಾಡಿದರೆ ಇದೆಲ್ಲ ಹಿಡನ್ ಕ್ವಾಲಿಟೀಸ್ ಆಚೆ ಬರ್ತಾ ಹೋಗುತ್ತೆ. ಆ್ಯಂಡ್ ನಿಮಗೆ ಮುಂದಕ್ಕೆ ಈ ಸ್ವರ್ಡ್ ಒಂದು ಅಡ್ಡ ಏನೇನಿದೆಯೋ ಅದೆಲ್ಲ ಯಾವುದೂ ಅಡ್ಡ ಬರಲ್ಲ. ಸೊ ನಿಮಗೆ ದಾರಿ ಚೆನ್ನಾಗಿ ಕಾಣಿಸುತ್ತೆ. ದಯವಿಟ್ಟು ಮೆಡಿಟೇಷನ್ ಮಾಡಬೇಕು ಅಂತ ನೀವು ಬಂತು ಈಗ, ದಯವಿಟ್ಟು ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ. ಸ್ವಲ್ಪ ಹೊತ್ತು ನಿಮಗೆ ಅಂತ ಸ್ವಲ್ಪ ಹೊತ್ತು ಸಮಯ ಕೊಟ್ಕೊಳ್ಳಿ. ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ಅಂತ ಸಮಯ ಕೊಟ್ಕೊಳ್ಳಿ. ಸಬ್ ಕಾನ್ಷಿಯಸ್ ಮೈಂಡ್ ಜೊತೆ ಕನೆಕ್ಟಾಗಿ. ಕಾನ್ಷಿಯಸ್ ಮೈಂಡ್ ಸ್ವಲ್ಪ ಏರುಪೇರಾಗಿದೆ, ನಿಮ್ಮ ಮೈಂಡ್ ಆ್ಯಂಡ್ ಹಾರ್ಟ್ ಎರಡೂ ಏರುಪೇರಾಗಿದೆ. ನೀವು ಆ ಕಡೆ ತುಂಬ ಫೋಕಸ್ಡ್ ಆಗಿದ್ದೀರಾ. ಸ್ವಲ್ಪ ನೀವು ಫೋರ್ಸ್ಫುಲ್ಲಾಗಿ ನೀವು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕಡೆ ನೀವು ಗಮನ ತರಬೇಕು. ಎಸ್, ವಿತ್ ಏಸ್ ಆಫ್ ವಾಂಡ್ಸ್ ಆಪರ್ಚುನಿಟೀಸ್ ತುಂಬ ಬರ್ತಾ ಇದೆ ನಿಮಗೆ. ಈ ಆಪರ್ಚುನಿಟಿಯಿಂದ ತುಂಬ ಸಕ್ಸಸ್ ಕೂಡ ಸಿಗುತ್ತೆ. ನೀವು ಟ್ರಾವೆಲ್ ಕೂಡ ಮಾಡ್ತೀರಾ ತುಂಬ ಕಡೆ. ಅನದರ್ ಏಸ್ ಆಫ್ ವಾಂಡ್ಸ್. ಎಸ್, ಡೆಫಿನೆಟ್ಲಿ ಪೋರ್ಟಲ್ ಒಂದು ಓಪನ್ ಆಗ್ತಿದೆ. ಒಳ್ಳೆ ಫ್ಯಾಮಿಲಿ ಸಿಗುತ್ತೆ. ಓಕೆ, ನಿಮ್ಮ ಫ್ಯಾಮಿಲಿಲಿ ಏನೇ ಏರುಪೇರು ಇದ್ದರೂ ಕೂಡ ಎಲ್ಲ ಸರಿ ಹೋಗುತ್ತೆ. ಓಕೆ, ಲಾಯಲ್ಟಿ ಇದೆ, ಮತ್ತು ಇನ್ನೇನು ಯಾಂಗ್ ಬ್ಯಾಲೆನ್ಸ್ಡ್ ಆಗಿದೆ, ಕರ್ಮ ಬ್ಯಾಲೆನ್ಸ್ಡ್ ಆಗಿದೆ. ಆ್ಯಂಡ್ ಇವಾಗ ಓಕೆ, ಕೆಲವರು ಮನೆ ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತಾಯಿದೆ, ಆದಷ್ಟು ಬೇಗ ಅವ್ರ ಮನೇಲಿ ಬರ್ತಾರೆ. ಮತ್ತು ಅವ್ರು ಬೇರೆ ಊರಲ್ಲಿ ಇದ್ರೂ ಕೂಡ ಅವ್ರು ಚೆನ್ನಾಗಿದ್ದಾರೆ, ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಅವ್ರು ನಿಮ್ಮ ಜೊತೆ ಲಾಯಲ್ ಆಗಿದ್ದಾರೆ. ಬೇರೆ ಕಡೆ ಇದ್ರೂ ಕೂಡ ಅವ್ರು ನಿಮ್ಮ ಜೊತೆ ಲಾಯಲ್ ಆಗಿದ್ದಾರೆ. ಆ್ಯಂಡ್ ಬೇರೆ ಕಡೆನೂ ಅವರು ಲಾಯಲಾಗಿ ಡಿಸೆಂಟಾಗಿ ಕೆಲಸ ಮಾಡ್ಕೊಂಡೇ ಇದ್ದಾರೆ. ಸೊ ನೀವು ಸಡನ್ನಾಗಿ ಬಂತು ಮೆಸೇಜು, ಬಟ್ ಧೈರ್ಯವಾಗಿರಿ, ಯಾರು ಏನೂ ಮೋಸ ಮಾಡ್ತಿಲ್ಲ. ಹಂಗೆ ನೀವು ಯಾವುದಾದ್ರೂ ಕಷ್ಟದಲ್ಲಿದ್ದರೆ ಇದು ಟ್ರಾನ್ಸ್ಫಾರ್ಮೇಷನ್ ಪೀರಿಯಡು. ಓಕೆ, ಇದು ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸ್ಸು. ಆದಷ್ಟು ನೀವು ಇದನ್ನು ಫೇಸ್ ಮಾಡಲೇಬೇಕು. ಇದರಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಇದನ್ನು ತಪ್ಪಿಸ್ಕೊಬೇಕಂದ್ರೆ ಇರೋದು ಒಂದೇ ದಾರಿ, ಆಕ್ಸೆಪ್ಟೆನ್ಸ್. ಏನು ಬಂದಿದೆಯೋ ಅದನ್ನು ನಾನು ಆಕ್ಸೆಪ್ಟ್ ಮಾಡಿಕೊಂಡು ಐ ವೆಲ್ಕಮ್ ದ ಚೇಂಜ್, ಐ ವೆಲ್ಕಮ್ ದ ನ್ಯೂ ಬಿಗಿನಿಂಗ್, ರೂಡ್ ಅವೇಕನಿಂಗ್ ಅಂತೀವಿ ಅದು. ಎಸ್, ಕರ್ಮ ಬ್ಯಾಲೆನ್ಸಿಂಗ್, ಅಗೇನ್ ಆಪರ್ಚುನಿಟೀಸ್ ಬರುತ್ತೆ, ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಇದು ಮುಗ್ದಿದ ಮೇಲೆ, ಈ ಕಾರ್ಡ್ ಬಂದಿರೋದ್ರಿಂದ ಇದು ಮುಗ್ದಿದ ಮೇಲೆ ಲೈಫ್ ಎಕ್ಸ್ಪ್ಯಾಂಡ್ ಆಗೋಕ್ಕೆ ಶುರು ಆಗುತ್ತೆ. ಪ್ರೊಟೆಕ್ಷನ್, ಡಿವೈನ್ ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ. ಆಪರ್ಚುನಿಟೀಸ್ ತುಂಬ ಜಾಸ್ತಿ ಬರುತ್ತೆ. ಎಸ್, ಹೀಲಿಂಗ್ ಆಗುತ್ತೆ ನಿಮಗೆ. ಓಕೆ, ಬ್ಲೆಸ್ಡ್ ಲವ್ ಬರ್ತಾರೆ, ಒಂದು ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ, ಅದು ನಿಮ್ಮ ಮನಸ್ಸು ಹೀಲ್ ಮಾಡುತ್ತೆ. ಎಸ್, ವರ್ಕ್ ಕರಿಯರ್ ಮೇಲೆ ಫೋಕಸ್ ಜಾಸ್ತಿ ಇರುತ್ತೆ. ನಿಮ್ಮ ಕೆಲಸದ ಮೇಲೆ ನೀವು ಗಮನ ಕೊಡಿ, ಜಾಸ್ತಿ ಇವ್ರಂತ ಹೋಗೋಕ್ಕೆ ಹೋಗ್ಬಿಡಿ. ನೀವು ಇನ್ನರ್ ಡಿಮನ್ ಜೊತೆ ಫೈಟ್ ಮಾಡಬೇಕು ಅಂತ ಮೆಸೇಜ್ ಬಂತು. ಇನ್ನರ್ ಡಿಮನ್ ಜೊತೆ, ಓಕೆ, ದ ಎಂಪರರ್ ಕಾರ್ಡ್ ಬಂದಿದೆ, ಸರಿ. ಇನ್ನರ್ ಡಿಮನ್ ಜೊತೆ ಫೈಟ್ ಮಾಡಿ. ಆಚೆ ಕಡೆ ನಿಮ್ಗೆ ಎನಿಮಿ ಅಂತ ಯಾರೂ ಇಲ್ಲ, ಇರೋರೆಲ್ಲರೂ ನಿಮ್ಮ ಒಳಗಡೆ. ಓಕೆ, ಈಗೋ ಮೈಂಡು, ಕ್ರೋಧ, ದ್ವೇಷ, ಜೆಲಸಿ, ಅದನ್ನು ನೀವು ಗೆದ್ದರೆ ಸಾಕು. ಬಟ್ ಗೋಲ್ಡನ್ ಆಪರ್ಚುನಿಟಿ ನಿಮ್ಗೆ ಯಾರೋ ಒಬ್ಬರು ಒಂದು ಹೈ ಅಥಾರಿಟಿ ಪೊಸಿಷನಲ್ಲಿ ಇರೋ ನಿಮ್ಗೊಂದು ಗೋಲ್ಡನ್ ಆಪರ್ಚುನಿಟಿ ಕೊಡ್ತಾರೆ. ದಯವಿಟ್ಟು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಮನುಷ್ಯ ನೋಡೋಕ್ಕೆ ತುಂಬ ಸ್ಟ್ರಿಕ್ಟ್ ಹಂಗೆ ಕಾಣಿಸಿದ್ರು ತುಂಬ ಸಾಫ್ಟ್ ಪರ್ಸನ್ ಒಳಗಡೆ. ಲವ್ ರಿಲೇಷನ್ಶಿಪ್ ಬಂದಾಗ ದಯವಿಟ್ಟು ಯೋಚನೆ ಮಾಡಿ, ತುಂಬ ಜಾಸ್ತಿ ಯೋಚನೆ ಮಾಡಿ ತಗೊಳ್ಳಿ. ಬಿಕಾಸ್ ಇದು ಡೆವಿಲ್ ಎನರ್ಜಿ ಜೊತೆಗೆ ಬಂದಿಗೆ. ಆ್ಯಂಡ್ ಸಮ್ವೇರ್ ನೀವು ಇದನ್ನು ಏನಾದರೂ ಈ ಥರ ಒಂದು ಲವ್ ರಿಲೇಷನ್ಶಿಪ್ನೇನಾದರೂ ನೀವು ಆಕ್ಸೆಪ್ಟ್ ಮಾಡ್ಕೊಂಬಿಟ್ರೆ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಕೂಡ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಬಟ್ ಈ ಗೋಲ್ಡನ್ ಆಪರ್ಚುನಿಟಿನ ನೀವು ಆಕ್ಸೆಪ್ಟ್ ಮಾಡಿಕೊಂಡ್ರೆ ಅಫ್ಕೋರ್ಸ್ ನೀವು ಒಂಥರ ಮ್ಯಾನಿಫೆಸ್ಟೇಷನ್ ಮ್ಯಾಗ್ನೆಟ್ ಆಗಿ ಹೋಗ್ತೀರಾ. 5 ಆಫ್ ವಾಂಡ್ಸ್. ಮೆಂಟಲಿ ಫೈಟ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಜೊತೆ. ಓಕೆ, ನಿಮ್ಮ ಜೊತೆ ನೀವೇ ಮೆಂಟಲಿ ಫೈಟ್ ಮಾಡೋಕ್ಕೆ ಹೋಗಬೇಡಿ. ಎಸ್, ದೇರ್ ವಿಲ್ ಬಿ ಕಾನ್ಫ್ಲಿಕ್ಟ್. ಓಕೆ, ವರ್ಕ್ ಆಪರ್ಚುನಿಟಿ ಅಂತ ಹೇಳಿದೆ ನಾನು ಆಗಲೇ. ಸೊ ಅದು ರಿಲೇಟೆಡ್ ಫೈಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಐ ಡೂ ಸಿ ಸಮ್ ಇದರಿಂದನೂ ಅಷ್ಟೇ ನೀವು ಸ್ವಲ್ಪ ಬೇಗ ಆಚೆ ಬರಬೇಕಾಗುತ್ತೆ. ಹೇಗೆ ಅಂದರೆ ನೀವು ರಗಳೆ ಮಾಡೋಕ್ಕೆ ಹೋಗ್ಬಿಡಿ, ಆದಷ್ಟು ಕಾಮಾಗಿರಿ. ಎಸ್, ಆದಷ್ಟು ಕಾಮಾಗಿರಿ. ನಿಮ್ಮ ಎಮೋಷನ್ಸ್ ಮೇಲೆ ನೀವು ಫೋಕಸ್ ಮಾಡಿ. ಓಕೆ, ನಿಮ್ಮ ಇಂಟ್ಯೂಷನ್ ಟ್ರಸ್ಟ್ ಮಾಡಿ. ಇರೋ ಬ್ಲೆಸ್ಸಿಂಗ್ಸ್ಗೆ ನೀವು ಥ್ಯಾಂಕ್ಸ್ ಅಂತ ಹೇಳಿ. ಅಗೇನ್ ನೀವು ತುಂಬ ಪ್ರೊಟೆಕ್ಟೆಡ್ ಆಗಿದ್ದೀರಾ, ನಿಮ್ಗೆ ಆಪರ್ಚುನಿಟೀಸ್ ತುಂಬ ಜಾಸ್ತಿ ಬರುತ್ತೆ. ಓಕೆ, ನೈಟ್ ಆಫ್ ಪೆಂಟಿಕಲ್ಸ್.
ಆಪರ್ಚುನಿಟೀಸ್ ತುಂಬ ಬರುತ್ತೆ, ಬಟ್ ಅದರಿಂದ ಪ್ರೋಗ್ರೆಸ್ ಇದೆಯಲ್ಲ ಅದು ಸ್ವಲ್ಪ ಸ್ಲೋ ಅಂತ ಇರುತ್ತೆ. ಬಟ್ ನಿಮಗೆ ಬರುತ್ತೆ. ನಿಮ್ಮ ಇದರಿಂದ ಬರುವಂತಹ ಎಷ್ಟೇ ಬ್ಲೆಸ್ಸಿಂಗ್ಸ್ ಆಗಲಿ, ಎಷ್ಟೇ ದುಡ್ಡು, ಹಣ, ಹೆಸರು, ನೇಮ್, ಫೇಮ್, ಸಕ್ಸಸ್ ಏನೇ ಬಂದ್ರೂ ಹುಷಾರಾಗಿ ಪ್ರೊಟೆಕ್ಟ್ ಮಾಡಿ. ಬಿಕಾಸ್ ಇದನ್ನು ಕದ್ಕೊಳ್ಳೋಕ್ಕಂಥ ಜನ ತುಂಬ ಬರ್ತಾರೆ. ಆ್ಯಂಡ್ ಇದರಿಂದ ನಿಮಗೆ ಸ್ವಲ್ಪ ಜಾಸ್ತಿ ಮೈಂಡಲ್ಲಿ ಕನ್ಫ್ಯೂಷನ್ಸ್ ಅನ್ನೋದು ಶುರು ಆಗ್ಬೋದು. ಮೈಂಡ್ ಕ್ಲಾರಿಟಿ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಕ್ಲಾರಿಟಿ ಇರಲ್ಲ ನಿಮಗೆ. ಕಾನ್ಷಿಯಸ್ ಮೈಂಡಲ್ಲಿ ಗೊತ್ತು ನಿಮ್ಗೆ ಇದು ಬೇಕು ಅಂತ, ಬಟ್ ನಿಮಗೆ ಮನಸ್ಸು ಬೇರೆ ಏನೋ ಹೇಳ್ತಾ ಇರುತ್ತೆ. ಸ್ವಲ್ಪ ನೀವು ಅದರಿಂದ ಸ್ವಲ್ಪ ಮೆಡಿಟೇಷನ್ ಮಾಡ್ಕೊಂಡು ನಿಮ್ಮ ಹಿಡಿತದಲ್ಲಿ ನೀವು ತರಬೇಕು. ಓಕೆ. ಆ್ಯಂಡ್ ದ ಹರ್ಮಿಟ್, ಎಸ್, ಮೆಡಿಟೇಷನ್ ಅಂದರೆ ಮೆಡಿಟೇಷನ್ ಮಾಡಿ, ದೇವಸ್ಥಾನಕ್ಕೆ ಹೋಗಿ ಮಾಡಿ. 5 ಓಕೆ. ಯಾವಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾದರೂ ಕೂಡ ದಯವಿಟ್ಟು ಸ್ವಲ್ಪ ದೇವಸ್ಥಾನಕ್ಕೋ ಅಥವಾ ಎಲ್ಲಾದರೂ ಸರಿ ನಿಮ್ಗೆ ಎಲ್ಲಿ ನೆಮ್ಮದಿ ಸಿಗುತ್ತೋ ಅಲ್ಲಿಗೆ ಹೋಗಿ, ಮತ್ತು ಬ್ಲೆಸ್ಸಿಂಗ್ಸ್ನ ಕೌಂಟ್ ಮಾಡಿ. ಜಾಸ್ತಿ ಬೇಜಾರಲ್ಲಿ ಇರೋಕ್ಕೆ ಹೋಗ್ಬಿಡಿ. ಫರ್ಟಿಲಿಟಿ, ಎಂಪ್ರೆಸ್, ಸೆಲ್ಫ್ ಲವ್, ಹೈಯರ್ ಡೈಮೆನ್ಷನ್ಗೆ ಆಕ್ಸೆಸ್ ಆಗುವಂಥ ಪವರ್ ಇದೆ ನಿಮಗೆ. ದಯವಿಟ್ಟು ನಿಮ್ಮ ದೇಹ ಚೆನ್ನಾಗಿ ನೋಡ್ಕೊಳ್ಳಿ. ದೇಹ ಅಂದರೆ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ. ಕೆಲವ್ರಿಗೆ ತಾಯಿ ಆಗಬೇಕಂತಿದ್ರೆ ಆದಷ್ಟು ಬೇಗ ನೀವು ತಾಯಿ ಆಗ್ತೀರಾ. 100% ತಾಯಿ ಆಗ್ತೀರಾ ನೀವು. ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಮನೆಗೆ ಮಗು ಅನ್ನೋದು ಬಂದೇ ಬರುತ್ತೆ. ಸೊ ಇದರಿಂದ ನೀವು ಮನೆಗೆ ಮಗು ಬಂದೇ ಬರುತ್ತೆ. ಜಾಸ್ತಿ ನೀವು ಎಮೋಷ್ನಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿರ್ತೀರ. ನೀವು ಜಾಸ್ತಿ ಮನ್ಸು ಮೇಲೆ ಕೊಡೋ ಬದಲು ಸ್ವಲ್ಪ ಲಾಜಿಕಲ್ ಆಗಿ ಕೂಡ ಯೋಚನೆ ಮಾಡಿ. ಈ ಕಲಿಯುಗದಲ್ಲಿ ಹೆಂಗೆ ಇರಬೇಕು ಅದ್ರ ಪ್ರಕಾರ ಯೋಚನೆ ಮಾಡಿ. ತುಂಬ ಮನಸ್ಸಿನಲ್ಲಿದ್ದರೆ ಜನ ತುಳಿದು ಬಿಡ್ತಾರೆ. ಸೊ ಆದಷ್ಟು ಸ್ವಲ್ಪ ಲಾಜಿಕಲ್ ಆಗೂ ಕೂಡ ಯೋಚನೆ ಮಾಡಿ. ಅಬಂಡೆನ್ಸ್ ಇದೆ, ಸಕ್ಸಸ್ ಇದೆ, ಪ್ಯಾಷನ್ ಇದೆ, ಎಲ್ಲ ಇದೆ, ಬಟ್ ಲಾಜಿಕ್ ಸ್ವಲ್ಪ ಕಮ್ಮಿ ಇದೆ. ಓಕೆ. ಸ್ವಲ್ಪ ಮೈಂಡ್ ಬ್ಯಾಲೆನ್ಸ್ ಅಂತ ತರಬೇಕು. ವಿತ್ ನೈಟ್ ಆಫ್ ಕಪ್ಸ್ ಐಡ್ಯೂಸು ನಿಮಗೆ ಬೇರೆ ಕಡೆ ಹೋಗುವಂತಹ ಆಫರ್ ವರ್ಕ್ ಆಪರ್ಚುನಿಟಿ ಅಥವಾ ಒಂದು ಲವ್ ಆಪರ್ಚುನಿಟಿ ಅಂತ ಕೂಡ, ಫಾರಿನ್ ರಿಲೇಷನ್ಶಿಪ್ ಅಂತ ಬಂತು. ಅದು ಕೂಡ ಬರ್ಬೋದು. ಫಾರಿನಿಂದ ನೀವು ಮದುವೆ ಆಗಿ ಫಾರಿನ್ಗೆ ಹೋಗ್ಬೋದು, ಅಥವಾ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಂತ. ಓಕೆ, ಅದು ಬಂತು. ಬಟ್ ಯು ಆರ್ ಪ್ರೊಟೆಕ್ಟೆಡ್. ಯುವರ್ ರಿಲೇಷನ್ಶಿಪ್ ಈಸ್ ವೆರಿ ಪ್ರೊಟೆಕ್ಟೆಡ್. ಇದಿನ್ನೂ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಯಾರಾದರೂ ಒಬ್ಬರು ಫಾರಿನರ್ ಬಂದೇ ಬರ್ತಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಓವರ್ಸೀಸ್ ಟ್ರಾವೆಲಿಂಗ್ ಸಿಗುತ್ತೆ. ವರ್ಕ್ ಆಪರ್ಚುನಿಟಿನಲ್ಲಿ ನಿಮಗೆ ಸ್ಟಡೀಸ್ಗೂ ಕೆಲವರು ಬೇರೆ ಕಡೆ ಹೋಗ್ಬೋದು. ಓಕೆ. ಹಂಗೆ ನಿಮ್ಗೆ ಏನಾದರೂ ತಡೆ ಆಗ್ತಿದೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ದ ಕಾರ್ಮಿಕ್ ಸೈಕಲ್. ಓಕೆ. ಇದು ಕರ್ಮದ ಕೆಲಸ. ಸ್ವಲ್ಪ ದಿವಸ ನೀವು ತಡೀಲೇಬೇಕು. ಹಿಂದೆ ಏನೇ ನಿಮ್ಮ ಹಾರ್ಟ್ ಬ್ರೇಕ್ ಕೆಳಗಡೆ ಆಗಿತ್ತಲ್ಲ, 3 ಆಫ್ ಸ್ಪೋರ್ಟ್ಸ್ ಮತ್ತು ಹಾರ್ಟಲ್ಲಿ 3 ಕತ್ತಿ, ಅದರಿಂದ ನೀವು ಆಚೆ ಬರಲೇಬೇಕು. ನೀವು ಅದನ್ನು ಕ್ಯಾರಿ ಮಾಡ್ಕೊಂಡು ಮುಂದೆ ಹೋಗೋಕ್ಕಾಗಲ್ಲ. ಸ್ವಲ್ಪ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬರಲೇಬೇಕು. ಮತ್ತು ನಿಮ್ಮ ಮೈಂಡ್ ಸ್ವಲ್ಪ ಇದು ಮಾಡಲ್ಲ ಅದು ಮಾಡಲ್ಲ ಅಂತ ಇದೆ. ನಾಳೆ ಆದಮೇಲೆ ತಿರ್ಗಾ ಇನ್ನೊಂದು ಆಪ್ಷನ್ ತೊಗೊತೀರಾ. ನಾಳಿದ್ದು ಇವತ್ತು ಮಧ್ಯಾಹ್ನಕ್ಕೆ ನೀವು ಇನ್ನೊಂದು ಆಪ್ಷನ್ ತೊಗೊತೀವಿ. ಇದೆಲ್ಲ ಆಗ್ತಿರೋದು ಬಿಕಾಸ್ ಆಫ್ ಯೋರ್ ಸಬ್ಕಾನ್ಷಿಯಸ್ ಮೈಂಡ್ ಕನ್ಫ್ಯೂಷನ್. ಸೊ ಅದನ್ನು ಸ್ವಲ್ಪ ನೀವು ಕ್ಲಿಯರ್ ಮಾಡ್ಕೊಬೇಕು. ತಿನ್ನೋ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ವೇಟ್ ಗೇನ್ ಆಗುವಂತಹ ಸಂದರ್ಭಗಳು ಜಾಸ್ತಿ ಇದೆ. ಆ್ಯಂಡ್ 4 ಆಫ್ ವಾಂಡ್ಸ್ ಪ್ರಕಾರ ಕೆಲವ್ರಿಗೆ ಬ್ಲೆಸ್ಸಿಂಗ್ ಕೂಡ ಇದೆ. ಸ್ಟ್ರಾಂಗ್ ಸ್ಟೆಬಿಲಿಟಿ ಅಂತ. ಒಂದು ನಿಮಿಷ, ಐ ಹೋಪ್ ಸೈಲೆಂಟ್ ಆಯಿತು. ಓಕೆ. ಸೊ ಸ್ಟೆಬಿಲಿಟಿ ಅನ್ನೋದು ಬರ್ತಾ ಇದೆ. ಬಟ್ ಈ ಸ್ಟೆಬಿಲಿಟಿನಲ್ಲಿ ಹುಷಾರಾಗಿರಿ. ನೀವು ಯಾರನ್ನ ಚೂಸ್ ಮಾಡ್ತೀರಾ ಅಂತ. ಬಿಕಾಸ್ ನಿಮ್ಮ ಈ ಖುಷಿ ಸಂದರ್ಭಕ್ಕೆ ಎಲ್ಲರೂ ಖುಷಿಯಾಗಿರಲ್ಲ. ಸೊ ಹುಷಾರಾಗಿರಿ. ಸೊ ಹಂಗೆ ಹೇಳ್ತಾ, ಮತ್ತು ಇದೇ ಖುಷಿನಲ್ಲೇ ಇವಾಗ ಮದುವೆ ನಡೀತಾ ಇದ್ದರೆ ಎಲ್ಲಾದರೂ ಮದುವೆ ಮಂಟಪದಲ್ಲೇ ಇದ್ದು ಬಿಡಬೇಡಿ. ಓಕೆ. ಅದರಿಂದ ಆಚೆ ಬನ್ನಿ. ಫ್ಯಾಮಿಲಿ ಅನ್ನೋದು ಸ್ಟಾರ್ಟ್ ಮಾಡಿ. ಡಿಫಿಕಲ್ಟೀಸ್ ಅನ್ನೋ ಲೆವೆಲ್ಸ್ ಬರುತ್ತೆ. ಸೊ ಮುಂದಕ್ಕೆ ನಡೀರಿ. ಓಕೆ. ಸ್ಟಾರ್ಟ್ ಯುವರ್ ಜರ್ನಿ. ಎಸ್, ವಿತ್ ದ ಕ್ವೀನ್ ಆಫ್ ಪೆಂಟಕಲ್ಸ್. ದುಡ್ಡು ಖರ್ಚು ಮಾಡೋ ಮುಂಚೆ ತುಂಬ ಯೋಚನೆ ಮಾಡಿ ಅಂತ ಬಂತು. ವೆರಿ ಗುಡ್. ಆ್ಯಂಡ್ ಲಿಸನ್ ಟು ಯುವರ್ ಇಂಟ್ಯೂಷನ್. ಅಗೇನ್ 5 ಆಫ್ ಆಕ್ಸೆಪ್ಟೆನ್ಸ್ ತುಂಬ ಬೇಕು ನಿಮಗೆ. ನೀವು ಈ ಎನರ್ಜಿನ ಆಚೆ ಬರಬೇಕು. ನಿಮ್ಗೆ ಒಂದು ಸೆಕೆಂಡ್ ಚಾನ್ಸ್ ಅನ್ನೋದು ಯೂನಿವರ್ಸ್ ಕೊಡುತ್ತೆ. ಈ ಸೆಕೆಂಡ್ ಚಾನ್ಸನ್ನು ನೀವು ಆಕ್ಸೆಪ್ಟ್ ಮಾಡ್ಕೊಬೇಕಂದ್ರೆ ನೀವು ಈ ಮೆಂಟಲ್ ಕನ್ಫ್ಯೂಷನ್ಸ್ ಏನೇನಿದೆಯೋ ಅದನ್ನು ಸ್ವಲ್ಪ ನೀವು ಆಕ್ಸೆಪ್ಟ್ ಮಾಡ್ಕೊಬೇಕು. ಬೇರೆಯವ್ರ ಮೇಲೆ ಫೈಟ್ ಮಾಡೋಕ್ಕೆ ಹೋಗ್ಬೇಡಿ. ಬೆನ್ನಕ್ಕೆ ಚೂರಿ ಹಾಕ್ಬಿಟ್ಟು ಅಂತ ಅವ್ರಿಗೆ ಹೆಸರು ಕೊಡೋ ಮುಂಚೆ ನೀವು ನನಗೆ ಮೋಸ ಆಯಿತು ಅನ್ನೋದನ್ನು ನೀವು ಫಸ್ಟ್ ಒಪ್ಕೊಬೇಕು. ಆವಾಗ ನಿಮಗೆ ಯೂನಿವರ್ಸ್ ಹೊಸ ಸೆಕೆಂಡ್ ಚಾನ್ಸ್ ಅಂತ ಕೊಡುತ್ತೆ. ಟೆಂಪರೆನ್ಸ್ ಸೆಕೆಂಡ್ ಬ್ಯಾಲೆನ್ಸ್ ಮಾಡಬೇಕು. ಆರ್ಕೇಂಜಲ್ ಮೈಕಲ್ನ ಬೇಕಿದೆ ನೀವು ಹೆಲ್ಪಿಗೆ ತೊಗೊಬೋದು. ಎಸ್, ಕಂಟ್ರೋಲ್ ಸ್ಟ್ರೆಂತ್. ನಿಮ್ಮ ಈಗೋ ಮೈಂಡ್ ಅಥವಾ 2-3 ಥರ ಯೋಚನೆ ಮಾಡುವಂತಹ ಮೈಂಡನ್ನ ಸ್ವಲ್ಪ ನೀವು ಕಾಮಾಗಿ ಫೋಕಸ್ಡಾಗಿ, ಅಮ್ಮ ಥರ ಒಂದು ಮಗುನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಆ ಥರ ನಿಮ್ಮನ್ನು ನೀವೇ ಹ್ಯಾಂಡಲ್ ಮಾಡ್ಕೊಬೇಕಾಗುತ್ತೆ. ಬಟ್ ಯು ವಿಲ್ ಬಿ ಪ್ರೊಟೆಕ್ಟೆಡ್. ಸೊ ಡೋಂಟ್ ವರಿ. ಆಮೇಲೆ ನೈಟ್ ಆಫ್ ಕಪ್ಸಿಂದ ಐ ವಿಲ್ ಟೆಲ್ ಯು ನಿಮಗೆ ವರ್ಕ್ ಆಪರ್ಚುನಿಟಿ ಖಂಡಿತವಾಗ್ಲೂ ಬರ್ತಾ ಇದೆ. ಆ್ಯಂಡ್ ಮೇಕ್ ಶ್ಯೂರ್ ದಟ್ ನೀವು ಬೇರೆಯವ್ರ ಮಾತನ್ನ ಜಾಸ್ತಿ ಕೇಳಲ್ಲ ಅಂತ. ಓಕೆ. ನಿಮ್ಮ ಇಂಟ್ಯೂಷನ್ ಮಾತನ್ನ ಜಾಸ್ತಿ ಕೇಳಿ. ಸ್ವಲ್ಪ ಆ ಕಡೆ ಈ ಕಡೆಯಿಂದ ತುಂಬ ಜನ ಚುಚ್ತಾರೆ ಅಂತ ಬಂತು. ಸೊ 10 ಆಫ್ ಸ್ಪೋರ್ಟ್ಸ್. ಸ್ವಲ್ಪ ಸ್ಲೀಪಿಂಗ್ ಟೈಮ್ ಜಾಸ್ತಿ ಮಾಡ್ಕೊಳ್ಳಿ. ಸ್ವಲ್ಪ ರೆಸ್ಟ್ ತೊಗೊಳ್ಳಿ. ಮತ್ತು ಏನೇ ಕಷ್ಟ ಇದ್ದರೂ ಕೂಡ ಇದು ಸ್ವಲ್ಪ ದಿವಸ ಅಷ್ಟೇ, ಆಮೇಲೆಲ್ಲ ಮುಗ್ದೋಗುತ್ತೆ. ಎಸ್, ನಿಮಗೆ ಟ್ರಾವೆಲ್ ಮಾಡೋಂತಹ ಆಪರ್ಚುನಿಟಿ ಕೂಡ ಬರುತ್ತೆ. ಬಟ್ ನಿಮ್ಗೆ ಅನಿಸುತ್ತೆ ಲೈಕ್ ನನ್ನ ಪ್ಯಾಷನ್ ತುಂಬ ಜಾಸ್ತಿ, ನನಗಿರೋ ಕೆಲಸ ಸ್ವಲ್ಪ ಕಷ್ಟ ಅನಿಸುತ್ತೆ ಅಂತ. ದ್ಯಾಟ್ಸ್ ಬಿಕಾಸ್ ನಿಮಗೆ ಪ್ಯಾಷನ್ ಜಾಸ್ತಿ ಬಟ್ ಪ್ಯೂರಿಟಿ ಇಲ್ಲ. ಬಟ್ ಕೆಲಸ ಡಿಮ್ಯಾಂಡ್ಸ್ ಪ್ಯಾಷನ್ ಆ್ಯಂಡ್ ಪ್ಯೂರಿಟಿ ಎರಡೂ ಕೂಡ. ಸೊ ನಿಮಗೆ ಸತ್ಯ ಮತ್ತು ಪ್ಯಾಷನ್ ಎರಡೂ ಮುಖ್ಯ ಆಗುತ್ತೆ. ಕ್ವೀನ್ ಆಫ್ ಸೋರ್ಸ್, ದಬ್ಬಾಳಿಕೆ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ. ಏನೇ ವಿಶ್ ಇದ್ದರೂ ವಿಶ್ ಮಾಡ್ಕೊಳ್ಳಿ. ವಿಶ್ ಫುಲ್ಫಿಲ್ಮೆಂಟ್ ಬಂದಿದೆ. ವೆರಿ ಗುಡ್. ಪೇಜ್ ಆಫ್ ಪೆಂಟಿಕಲ್ಸ್. ಎಸ್, ನೀವು ತುಂಬ ಫೋಕಸ್ಡ್ ಆಗಿರಿ ನಿಮ್ಮ ಕೆಲಸದ ಮೇಲೆ. ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳಕ್ಕೆ ರೆಡಿಯಾಗಿರಿ.
ಆಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡೋವಂಥ ಜನ ಬರ್ತಾರೆ. ಬಟ್ ಜಾಸ್ತಿ ಮೈಂಡ್ ಡೈವರ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇಂಟ್ಯೂಷನ್ ಮಾತು ಕೇಳಿ, ಹಾರ್ಟ್ ಚಕ್ರ ತೊಗೊಳ್ಳಿ. ನಿಮ್ಮ ಮೇಲೆ ಜವಾಬ್ದಾರಿಗಳು ಜಾಸ್ತಿ ಇದೆ, ಸ್ವಲ್ಪ ಗಮನ ಕೊಡಿ. ಜವಾಬ್ದಾರಿ ತುಂಬ ಜಾಸ್ತಿ ಆಯಿತು ಅಂದ್ಬಿಟ್ಟು ಕೆಲವರು ತುಂಬ ವಯಸ್ಸಾದ್ಮೇಲೆ ಯಾರಾದರೂ ತೀರ್ಥಯಾತ್ರೆಗೆ ಹೋಗುವಂಥ ಚಾನ್ಸಸ್ ಕೂಡ ಇದೆ. ಹುಷಾರಾಗಿ ಹೋಗಿ ಬರ್ತೀರಾ, ಏನು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಆ್ಯಂಡ್ ಅದು ನಿಮ್ಮದೊಂದು ಪ್ಯಾಷನ್ ಆಗಿರುತ್ತೆ. ಓಕೆ, ಬ್ಯಾಲೆನ್ಸ್ ಈಸ್ ರಿಕ್ವೈರ್ಡ್. ಎಸ್, ವಿತ್ 8 ಆಫ್ ಸ್ವೋರ್ಡ್ಸ್ ಅಗೇನ್, ಎಂಟು ಅಗೇನ್ ಪ್ರೊಟೆಕ್ಟೆಡ್ ಆಗಿರ್ತೀರ. ಖಂಡಿತವಾಗ್ಲೂ ಟ್ರಾವೆಲ್ ಆಗಿದೆ, ದೂರ ಹೋಗಿದ್ದಾರೆ ಅಂತ ಅನ್ಸಿದ್ರೆ ಹೆದರ್ಕೊಂಬೇಡಿ, ಹುಷಾರಾಗಿ ವಾಪಸ್ ಬರ್ತಾರೆ. ನೀವು ಏನೇನೋ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಓಕೆ, ಆ ಪ್ಯಾಷನ್ ಪ್ಯೂರಿಟಿ, ಅವ್ರ ಪ್ಯಾಷನ್ ಅವ್ರು ಫಾಲೋ ಮಾಡ್ತಿದ್ದಾರೆ, ಇದರಿಂದ ಅವ್ರು ಆಚೆ ಬಂದೇ ಬರ್ತಾರೆ. ಓಕೆ, ಸ್ಪಿರಿಚುವಲ್ ಪ್ಲೇಸ್ ಇದು. ಎಸ್, ಹ್ಯಾಪಿ ಫ್ಯಾಮಿಲಿಯಾಗೆ ನಾನು ಇವಾಗ ಹೇಳಿದ್ದು ಅದೇ ಬಂತು. ಹ್ಯಾಪಿ ಫ್ಯಾಮಿಲಿ ಆಗ್ತೀರಾ, ಖುಷಿಯಾಗಿರ್ತೀರ ಒಂಥರ. ಎಸ್, ಬ್ಯಾಕ್ ಟು ಚೈಲ್ಡ್ಹುಡ್. ನೀವೇನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನೀವೇನು ನಿಮ್ಮ ಫ್ಯಾಮಿಲಿ ಹೆಂಗಿರಬೇಕು ಅಂತ ನೀವು ಕನಸು ಕಾಣ್ತಿದ್ದು, ಅದೇ ಥರ ನಿಮ್ಮ ಫ್ಯಾಮಿಲಿ ಆಗುತ್ತೆ. ಎಸ್, ವಿತ್ ಕ್ವೀನ್ ಆಫ್ ವಾಂಡ್ಸ್ ಕಾಣದೇ ಇರೋಂತಹ ಶಕ್ತಿ ನಿಮಗೆ ತುಂಬ ಪ್ರೊಟೆಕ್ಷನ್ ಆಗಿದೆ. ಕರ್ಮ ಬ್ಯಾಲೆನ್ಸ್ ಕೂಡ ಆಗ್ತಾಯಿದೆ. ಆಗಲಿ. ಈ ಆಗೋ ಟೈಮಲ್ಲಿ ಸ್ವಲ್ಪ ನಿಮಗೆ ಡೈವರ್ಷನ್ ಅಂತ ಬರ್ಬೋದು. ಡೈವರ್ಟ್ ಆಗೋಕ್ಕೆ ಹೋಗ್ಬೇಡಿ, ಬಿಕಾಸ್ ನಿಮ್ಗೆ ಇವಾಗ ಫೋಕಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಫೋಕಸ್ ನಿಮ್ಗೆ ಇವಾಗ ತುಂಬ ಇಂಪಾರ್ಟೆಂಟ್ ಆಗಿದೆ. ಏನೇ ವಿಷಯ ನೀವು ಕೈ ಹಾಕೋ ಮುಂಚೆನೋ ಆ ವಿಷಯದ ಬಗ್ಗೆ ನಿಮ್ಮ ಹತ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರಲಿ ಅಂತ. ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆಯಾ, ನೋಟ್ಸ್ ಬರ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ನೋಟ್ಸ್ ಮಾಡ್ಕೊಂಬಿಡಿ. ಯಾವುದೇ ಒಂದು ವಿಷಯದ ಬಗ್ಗೆ ನೀವು ಇಂಪಾರ್ಟೆಂಟ್ ಅಂತ ಅನಿಸಿದಾಗ ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ, ಬರ್ಕೊಂಬಿಡಿ. ಆ್ಯಂಡ್ ಪಿತೃಗಳಿದ್ದರೆ ನಿಮ್ಮನ್ನ ರಕ್ಷಿಸ್ತಾರೆ. ಖಂಡಿತವಾಗ್ಲೂ ಏನು ಹುಷಾರಾಗಿರಿ, ಹೆದರ್ಕೊಂಬೇಡಿ. ನಿಮ್ಮ ಪ್ಯಾಷನ್ ಫಾಲೋ ಮಾಡಿ, ಡೈವರ್ಷನ್ ಮಾತ್ರ ಆಗಬೇಡಿ. ಎಸ್, ಡೈವರ್ಟ್ ಆದರೆ ಕಷ್ಟ ಬಂದೇ ಬರುತ್ತೆ. ಆಬ್ವಿಯಸ್ಲಿ 5 ಆಫ್ ಪೆಂಟಕಲ್ಸ್, ಕಷ್ಟ ಬಂದೇ ಬರುತ್ತೆ. ನೀವು ಏನು ಬಗ್ಗೆ ಫೋಕಸ್ ಇದ್ದು ಅದರಿಂದ ಕೂಡ ನೀವು ಡೈವರ್ಟ್ ಆಗಿಬಿಡೋದಂತಿದೆ. ಎದುರುಗಡೆ ಇರೋವಂತಹ ವಿಷಯ ಕೂಡ ನಿಮಗೆ ಕಾಣಿಸಲ್ಲ, ಆ ಥರ ನಿಮಗೆ ಬ್ಲೈಂಡ್ ಆಗಿಬಿಡುತ್ತೆ. ಈಗ ನಾನು ಹೇಳ್ದಂಗೆ ಆಕ್ಸೆಪ್ಟೆನ್ಸ್ ಮೂಡ್ನಲ್ಲೂ ಇರಲ್ಲ, ಎದುರುಗಡೆ ಬಂದ್ರೂ ನಿಮಗೆ ಕಾಣಿಸಲ್ಲ. ಆ್ಯಂಡ್ ಅಗೇನ್ ನೀವು ವೇಟಿಂಗ್ ಎನರ್ಜಿನಲ್ಲೇ ಇರ್ತೀರ. ಸೊ ದಯವಿಟ್ಟು ಡೈವರ್ಟ್ ಆಗಿಬಿಡಿ, ಕನ್ಸಿಸ್ಟೆನ್ಸಿ ಇರಲಿ. ಇಷ್ಟು ಟ್ಯಾರೋ 78 ಕಾರ್ಡ್ಸ್ ರೀಡಿಂಗ್ ಮಾಡಿದ್ದೀನಿ ನಾನು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನಾನೋಗಿ ಸ್ವಲ್ಪ ನೀರು ಕುಡಿತೀನಿ. ಓಕೆ, ಸೊ ಇಂಡಿವಿಜುವಲಾಗಿ ಕಾರ್ಡ್ಗಳ ಮೀನಿಂಗ್ ಬೇರೆ 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 ಬರುತ್ತೆ. ಓಕೆ, ಕಾಂಬಿನೇಷನ್ ಮಾಡಿದಾಗ, ಚಾನಲಿಂಗ್ ಮಾಡಬೇಕಾದಾಗೆಲ್ಲ ಕಾರ್ಡ್ಗಳ ಮೀನಿಂಗ್ ಎಲ್ಲ ಕೂಡ ಚೇಂಜ್. ಇದೊಂದೇ ಕಾರ್ಡು 10 ಜನಕ್ಕೆ ಕೊಡಿ, ನನಗೆ ಹೇಳಿ 10 ಜನಕ್ಕೆ ಕೊಡು ಅಂತ. ಇದೊಂದೇ ಕಾರ್ಡು ನಾನು 10 ಜನಕ್ಕೆ 10 ಥರ ಇನ್ಫಾರ್ಮೇಷನ್ ಬರುತ್ತೆ ನನಗೆ. ಓಕೆ, ನಾನೇನು ಕಲ್ತಿಲ್ಲ, ಬಟ್ ನಾನು ಚಾನಲ್ ಮಾಡ್ತೀನಿ. ಸೊ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ನಾನು ಹೇಳಿದ್ದು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಓಕೆ, ಡೈವರ್ಟ್ ಆಗಿಬಿಡಿ. ಚಾನ್ಸಸ್ ತುಂಬ ಚೆನ್ನಾಗಿದೆ, ಲೈಫ್ ತುಂಬ ಚೆನ್ನಾಗಿದೆ ನಿಮ್ಮದು. ಓಕೆ, ಏನೇ ಇದ್ರೂ ಒಂದು ಜ್ಞಾಪಕ ಇಟ್ಕೊಳ್ಳಿ, ಆಗೋದೆಲ್ಲ ಒಳ್ಳೆಯದಕ್ಕೇ. ಓಕೆ, ಸೊ ಜಾಸ್ತಿ ವೇಟಿಂಗ್ ಎನರ್ಜಿನಲ್ಲಿ ಇರಬೇಡಿ, ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ಬ್ರೇಕ್ ಮಾಡೋಕ್ಕಂತಲೇ ಜನ ಬರ್ತಾರೆ. ಇಲ್ಲಿ ನಾನು ಹೇಳ್ದಂಗೆ ವೇಟಿಂಗ್ ಎನರ್ಜಿ ಬ್ರೇಕ್ ಮಾಡೋಕ್ಕೆ, ಡೈವರ್ಟ್ ಮಾಡೋಕ್ಕೆ ಬ್ರೇಕ್ ಮಾಡೋಕ್ಕಂತಲೇ ಬರ್ತಾರೆ. ಬಟ್ ನೀವು ಕನ್ಸಿಸ್ಟೆಂಟಾಗಿ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಮುಂದೆ ನಡೀತಾ ಇರಿ. ಸೊ ಇಷ್ಟು ಹೇಳ್ತಾ ನಾನು ರೆಡಿ ಮುಗಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಾನು ಮಾತು ಕೇಳಿದ್ದಕ್ಕೆ 78 ಕಾರ್ಡ್ಸ್ ರೀಡಿಂಗ್ ಮಾಡಿದ್ದೀನಿ ನಾನು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆರ್ಯವಂಶಿ ಪೂಜಾ ಈ ಕಡೆಯಿಂದ. ದೇವ್ರು ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಿ. ಥ್ಯಾಂಕ್ ಯು, ಬಾಯ್, ನಮಸ್ಕಾರ.